ಇದೆ ಈ ವಿಚಾರವಾಗಿ ಇಲ್ಲಿಯೂ ಕೂಡ ಗಲಾಟೆ ಆಗ್ತಾ ಇದೆ. ಈಗ ನಾವು ಮಾಡ್ಬೇಕಂತ ಅನ್ಸುತ್ತೆ, ಬಟ್ ಮಾಡಿ ಎಲ್ಲಿ ಎಲ್ರಿಗೂ ಗೊತ್ತಿರೋಂಥ ವಿಷಯನೇ, ಎಲ್ಲರೂ ತಪ್ಪು ನಡೀತಾ ಇದೆ ಅಂತಾನೆ ಗೊತ್ತು. ಆದ್ರೂ ಯಾರು ತಲೆ ಕೆಡ್ಸ್ಕೊಂತ ಇಲ್ಲ. ಅದು ರಾಜ್ಯ ಸರ್ಕಾರ ಸಿಂಪಲ್ ಆಗಿ ಗೌರ್ಮೆಂಟ್ ಹೈಕೋರ್ಟ್ಗೆ ಹೇಳೋದನ್ನೇ ಅವ್ರು ತಲೆ ಕೆಡ್ಸ್ಕೊತಾ ಇಲ್ಲ ಅಂದ್ರೆ ಇನ್ನು ಜನಸಾಮಾನ್ಯ ಕೇಳೋ ತಲೆ ಕೆಡ್ಸ್ಕೊತಾರಾ? ಯಾರು ಕೇಳೋದಿಲ್ಲ. ಎಲ್ಲ ಅದೇ ಅವ್ರವ್ರ ಅಧಿಕಾರಗಳು ನಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ಹೇಳ್ತಾರೆ ಸಿಂಪಲ್, ಎಲ್ರಿಗೂ ಗೊತ್ತಿದೆ. ಈಗ ನೀವು ಕೇಳ್ಬೋದು, ನಿಮ್ಮ ಮಾತೆ ಕೇಳ್ತಾ ಇಲ್ಲ ಅಂದ್ರೆ ಇನ್ಯಾರ ಮತ್ತೆ ಅದೇ ನ್ಯೂಸ್ ಚಾನಲ್ ಎಲ್ಲರೂ ಪ್ರಸಾರ ಮಾಡ್ತಾ ಇದ್ದೀರಾ, ಆದ್ರೂ ತಲೆ ಕೆಡ್ಸ್ಕೊಂತ ಇಲ್ಲ ಗೌರ್ಮೆಂಟ್. ಅಂದ್ರೆ ಏನು ಇದಕ್ಕೆ ಅವ್ರು ಯಾವ ಲೆವೆಲ್ಗೆ ಅವರು ಇದ್ದಾರೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಅದೇ ಹೇಳ್ತಾ ಇರೋದು. ಅಲ್ಲ, ಕುಮಾರಸ್ವಾಮಿ ಅವರು ಅಷ್ಟೇ. ಈಗ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ನಿಜ, ಬಟ್ ಅವರೇ ಬಂದು ಅದಕ್ಕೊಂದು ಕ್ಲಿಯರಿಟಿ ಕೊಡ್ಬೋದು. ಇಲ್ಲ ಅಂತಲ್ಲ, ಈಗ ಜನನೂ ಅಲ್ಲ, ನಾವು ಹೋರಾಟ ಮಾಡಕ್ಕೆ ಹೋದ್ರೆ ಪೊಲೀಸ್ನವ್ರು ಎತ್ತಾಕೊಂಡು ಹೋಗ್ತಾರೆ. ಅವರು ಒಂದು ನಿಂತ್ಕೊಂಡು ಒಂದು ಅಧಿಕಾರ ಮಾಡ್ಬೋದು. ಹಿಂಗೆಲ್ಲ ಯಾಕೆ ಕಟ್ ಮಾಡ್ತಿದ್ದಾರೆ, ರೂಲ್ಸ್ ತೊಗೊಳ್ಳಿ ಅಂತ ಬಂದು ಕ್ಲಿಯರಿಟಿ ಕೊಟ್ಟು ಮಾಡ್ಬೋದು. ಬಟ್ ಮೇನ್ ರಾಜ್ಯ ಸರ್ಕಾರ ಬಂದು ಅವ್ರ ಅಧಿಕಾರಿಗಳು ಬಂದು ಕ್ಲಿಯರೆನ್ಸ್ ಕೊಡಬೇಕು. ನಾವು ಡೈಲಿ ಓಡಾಡ್ತಾ ಇದ್ದೀವಿ, ನಾನೇ ಕಟ್ತಾ ಇದ್ದೀನಿ ಡೈಲಿನ. ಬಂದು ಮಾಡೋರು ಮಾಡ್ತಾ ಇದ್ದಾರೆ, ಬಟ್ ನಾವು ಈಗ ಬೆಳಗ್ಗೆ ಸಾಯಂಕಾಲ ಹೋಗ್ತೀವಿ, ಅಷ್ಟು ಗೊತ್ತಾಗ್ತಾ ಇಲ್ಲ. ನಾವು ನೋಡ್ತಾ ಇದ್ದೀನಿ ಎಲ್ಲ ನ್ಯೂಸಲ್ಲೂ ಕೂಡ. ಈಗ ಅದೇ ಗಲಾಟೆ ಮಾಡ್ಬೇಕು ಅಂತ ನನಗೂ ಕೇಳಬೇಕು ಅನ್ಸುತ್ತೆ. ನಾನೇ ಕೇಳಿದ್ದೀನಿ, ಹೇಳ್ತಾರೆ ಇಲ್ಲ ಸರ್ ಯಾರು ಸುಳ್ಳು ಅಭಿಪ್ರಾಯ ಹೇಳ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾರೆ. ಏನು ಹೇಳೋದಕ್ಕೆ ಸರ್ಕಾರ ಗೌರ್ಮೆಂಟ್ನವ್ರು ಬಂದು ಕ್ಲಿಯರಿಟಿ ಕೊಡಬೇಕು, ಬಟ್ ಬರ್ತಾ ಇಲ್ಲ. ನೋಡಿ, ನೀವು ನ್ಯೂಸ್ ಚಾನಲ್ ಹೇಳಿದ್ರು ಅವರು ಕೇಳಕ್ಕೆ ರೆಡಿ ಇಲ್ಲ ಅಂದ್ರೆ ನಾವಿನ್ನೇನು ಮಾಡಬೇಕು? ಸತೀಶ್ ಗೌಡ ಅಂತ. ಹೌದು ಮೇಡಮ್, ತೊಂದರೆ ಆಗ್ತಾ ಇದೆ ಜನಗಳಿಗೆ, ಪಬ್ಲಿಕ್ಗೆ ತುಂಬ ತೊಂದರೆ ಆಗ್ತಾ ಇದೆ. ದುಡ್ಡು ಕೋಟ್ಯಾಂತರ ರೂಪಾಯಿ ದುಡ್ಡು ತಿಂತಾ ಇದ್ದಾರೆ. ಅದರಿಂದ ಈ ಸರ್ಕಾರ ಏನಾನ ತಲೆ ಕೆಡಿಸ್ಕೋಬೇಕು ಇದ್ರ ಬಗ್ಗೆ ಮೇಡಮ್. ಇದು ತುಂಬ ಅನ್ಯಾಯ ಆಗ್ತಾ ಇದೆ. ಇದು ಎಲ್ಲ ಟೋಲ್ ರೇಟ್ ಎಲ್ಲ ಜಾಸ್ತಿ ಮಾಡಿದ್ರು, ಎಲ್ಲ ಆನ್ಲೈನ್ ಮಾಡಿದ್ದಾರೆ. ಇವಾಗ ತುಂಬ ರೇಟು ಎಲ್ಲ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ತುಂಬ ಅನ್ಯಾಯ ಆಗ್ತಾ ಇದೆ. ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು ಸರ್ಕಾರನು ಮೇಡಮ್. ಅದೇ ಏನಂತ ನಮಗೂ ಅರ್ಥ ಆಗ್ತಾ ಇಲ್ಲ. ಇದು ಏನೋ ಮೊನ್ನೆ ಕುಮಾರಸ್ವಾಮಿರು ಹೇಳಿದ್ರಂತೆ ಏನೋ ಇದು ಮಾಡ್ತೀವಿ ಅಂತ ಅಂದ್ಬಿಟ್ಟು, ಏನು ಇನ್ನೂ ಏನು ಮಾಡ್ತಾರೆ ಅಂತ ಅರ್ಥ ಆಗ್ತಾಯಿದೆ. ಹಾಂ ಮೇಡಮ್, ಲಾಸ್ಟ್ ಟೈಮ್ ನಾನು ಇದ್ರಲ್ಲಿ ನೋಡಿದೆ, ಏನೋ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರು, ನಾನು ನೋಡಿದ್ದೆ. ಈಗ ನಾವು ಅವಾಗ ದೂರ ಇದ್ದ ಅದರಿಂದ ಸಹಕರಿಸೋಕ್ಕಾಗಲಿಲ್ಲ. ಏನು ಹೈಕೋರ್ಟ್ ಆದೇಶ ಮಾಡಿದ್ದಾರೆ, ಟೋಲ್ ತಗೋಬೇಡಿ ಅಂತ ಹೇಳಿದ್ದಾರೆ, ಆರ್ಡ್ರ್ ಆಗಿದೆ ಅಂತ ಅಂತಾರೆ. ಅದೇ ನಿಜನೋ ಸುಳ್ಳು ನಮಗೂ ಗೊತ್ತಿಲ್ಲ ಮೇಡಮ್. ಬಾಲಕೃಷ್ಣ ಅಂತ ಮೇಡಮ್. ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ರು, ಹೌದು ಮೇಡಮ್, ಯಾರು ಟೋಲ್ ಕಟ್ಟಂಗಿಲ್ಲ, ಹಂಗೆ ಓಡಾಡಬಹುದು ಅಂತ. ಹೌದು. ಹೈಕೋರ್ಟ್ ಕೂಡ ಚೀಮಾರಿ ಹಾಕಿದೆ. ಓವರಾಲ್ ಇಲ್ಲಿ ಓಡಾಡಬೇಕಾದ್ರೆ ಏನ್ ಅನ್ಸುತ್ತೆ ಸರ್? ಮೇಡಮ್, ಏನಾಗಿದೆ ಅಂತಂದ್ರೆ ಬಡವರ ಮೇಲೆ ದೌರ್ಜನ್ಯ ಮಾಡೋದ್ರಲ್ಲಿ ನಿಂತ್ಬಿಟ್ಟಿದ್ದಾರೆ ಅಂತ ಕಾಣುತ್ತೆ ಇವರು. ಮೊನ್ನೆ ನಮ್ಮ ಕೇಂದ್ರ ಸಚಿವರು ಕುಮಾರಣ್ಣ ಅವರು ಹೇಳಬೇಕಾದ್ರೆ ಇವರು ಅಶೋಕ್ ಕೇಣಿ ಅವರು ಕೊಟ್ಟಂತ ಉತ್ತರ ಏನಿದೆ ಅಂತಂದ್ರೆ ತುಂಬಾ ಅಸಹ್ಯಕರವಾದ ಉತ್ತರ. ಅಂತ ವ್ಯಕ್ತಿಗೆ ಹೆಂಗೆ ಗೌರವ ಕೊಟ್ಟು ಮಾತಾಡಿಸ್ಬೇಕು ಅಂತ ಗೊತ್ತಿಲ್ಲದಂಗೆ ಬಾಯಿಗೆ ಬಂದಂಗೆ ಮಾತಾಡಿದ್ರು ಅವರು. ಅದು ತುಂಬಾ ಇಷ್ಟ ಆಗಲಿಲ್ಲ ನಮಗೆ. ಆದರೆ ಈ ಟೋಲ್ ಸಂಗ್ರಹಣೆ ಮಾಡ್ತಾ ಇರೋದು ಮಾತ್ರ ತುಂಬಾ ದೌರ್ಜನ್ಯ, ಇದು ಬಡವರ ಮೇಲೆ ನಡೀತಾ ಇರೋದು. ಇದನ್ನೆಲ್ಲ ದಯವಿಟ್ಟು ಇದಕ್ಕೊಂದು ಇತ್ಯರ್ಥ ಆಡಲೇಬೇಕು. ಯಾವುದೇ ಕಾರಣಕ್ಕೂ ಟೋಲ್ ಸಂಗ್ರಹಣೆ ಮಾಡೋ ಹಾಗಿಲ್ಲ. ಗಲಾಟೆಗಳು ನಡೀತಾ ಇರುತ್ತೆ ಮ್ಯಾಮ್. ಏನಾಗುತ್ತೆ ಅಂತಂದ್ರೆ ಈಗ ಕ್ಯೂ ಜಾಸ್ತಿ ನಿಂತ್ಕೊಂತಾರೆ ಜನಗಳು, ಅಲ್ಲೇ ನಡೀರಪ್ಪ ಅಂತ ಅಂದ್ರೆ ಏನಾಗುತ್ತೆ, ಒಬ್ಬ ಹೋರಾಟ ಮಾಡ್ಬೋದು ಅಷ್ಟೇ. ಅದೇ ಥರ ಜನಗಳು ಇದೇ ಥರ ಸಪೋರ್ಟ್ ಮಾಡಬೇಕು. ಜನಾಭಿಪ್ರಾಯ ಯಾವಾಗ ಜಾಸ್ತಿ ಆಗುತ್ತೆ, ಜನಗಳು ಯಾವಾಗ ಸಪೋರ್ಟ್ ಮಾಡ್ತಾರೆ, ಈ ಥರ ದೌರ್ಜನ್ಯಗಳು ನಿಲ್ತವೆ. ಯಾರೋ ಒಬ್ಬ ಮೂಲೆ ಗುಂಪಲ್ಲಿ ಸೇರ್ಕೊಂಡು ಎತ್ಕೊಂಡಂಗೆ ಆಗಲ್ಲ ಇವೆಲ್ಲ. ಕಿರಣ್, ಒಂದು ನಿಮಿಷ ಆಯ್ತು, ನಾನು ಇಸ್ಕೊಂಡ್ಬಿಡ್ತೀನಿ. ಒಂದೇ ಹೇಳಿ ಮ್ಯಾಮ್. ಆಗ್ತಿದೆ ಮ್ಯಾಮ್. ಇಷ್ಟು ದಿನ ಹೌದು ಮ್ಯಾಮ್, ಇಷ್ಟು ದಿನ ನಾವು ಟ್ರಾವೆಲ್ ಮಾಡ್ತಿದ್ವಿ. ಅವರು ಕೋರ್ಟ್ ಆರ್ಡರ್ ತೊಗೊಂಬನ್ನಿ ಅಂತ ಹೇಳ್ತಿದ್ರು. ಇವತ್ತು ನಾನು ಕೋರ್ಟ್ ಆರ್ಡರ್ನ ಜೆರಾಕ್ಸ್ ತೊಗೊಂಬಂದಿದ್ದೀನಿ. ಇಲ್ಲಿ ಇವರು ನೀಟಾಗಿ ಸ್ಪೆಸಿಫೈ ಮಾಡಿದ್ದಾರೆ. ಇಲ್ಲಿ ಇದು ಕರ್ನಾಟಕದ ಬಿಗ್ಗೆಸ್ಟ್ ಸ್ಕ್ಯಾಮ್ ಅಂತ ಬರ್ತಿದ್ದಾರೆ ಇಲ್ಲೇನ ಕೋರ್ಟ್ ಆರ್ಡ್ರಲ್ಲಿ. ಅವರು ನಮಗೆ ಪ್ರತಿ ತಿಂಗಳು 300 ಕೋಟಿ ಇವರು ಜನರಿಂದ ವಸೂಲಿ ಮಾಡ್ತಾರೆ. ಆ ದುಡ್ಡು ಯಾರ್ದು ದುಡ್ಡು ಅದು? ಆಮೇಲೆ ಇವ್ರಿಗೆ ನಾವು 5 ಟೌನ್ಶಿಪ್ಪು ಮತ್ತು 111 ಕಿಲೋಮೀಟರ್ ಎಕ್ಸ್ಪ್ರೆಸ್ ಹೈವೇ ಮಾಡಬೇಕು, ಸರ್ವಿಸ್ ರೋಡ್ ಮಾಡಬೇಕು ಅಂತ ಹೇಳಿದ್ರು. ಮಾಡಿಲ್ಲ. ಮಾಡಿದ್ಮೇಲೆ ಇವ್ರು ಸರ್ವಿಸ್ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿರೋದು ನಮ್ಮ ಹತ್ರ ಟೋಲ್ ಚಾರ್ಜಸ್ನ. ಇವರು ಏನೂ ಮಾಡ್ದಂಗೆ ಇಷ್ಟು ದಿನ ಟೋಲ್ ಚಾರ್ಜಸ್ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ. ತಿಂಗಳಿಗೆ 300 ಕೋಟಿ ಮಾಡ್ತಿದ್ದಾರೆ ಅಂತಂದರೆ 23 ವರ್ಷದಿಂದ ಎಷ್ಟು ಕೋಟಿ ಆಗಿದೆ ನೀವು ಯೋಚನೆ ಮಾಡಿ. ಏನು ಬೆಳಗ್ಗೆ ನಮ್ಮ ಹತ್ರ ಎಲ್ಲ ಅಗಲು ತರೋಟೆ ಮಾಡ್ತಿದ್ದಾರೆ ನಮ್ಮ ಹತ್ರ ಇವರು. ನಮ್ಮ ದುಡ್ಡೆಲ್ಲಿಂದ ಅವರು ಬರುತ್ತಾ? ಇವ್ರು ನಾವು ಕ್ವಶನ್ ಮಾಡಿದ್ರೆ ಏನು ಸರಿಯಾಗಿ ರೆಸ್ಪಾನ್ಸ್ ಕೊಡ್ತಿಲ್ಲ ಇವರು. ನಾವೇನು ಕೇಳ್ತೀವಿ ಅಂದರೆ ಗೌರ್ಮೆಂಟಿಗೆ ಆದಷ್ಟು ಬೇಗ ಇದೇನಿದೆ ನೀವು ಜನಗೆ ನೀವು ಹೆಲ್ಪ್ ಮಾಡ್ಕೊಡ್ಬೇಕು, ಇದನ್ನು ಸರಿ ಮಾಡ್ಕೊಡ್ಬೇಕು ಅಷ್ಟೇ. ತುಂಬ ಆಗ್ತಿದೆ ಮ್ಯಾಮ್. ಇಲ್ಲೂ ಅಷ್ಟೇ. ಇವ್ರು ಯಾರು ನಮಗೆ ಬಿಡ್ತಾ ಇಲ್ಲ. ನಾವು ಆರ್ಡರ್ ಕಾಪಿ ತಂದು ತೋರಿಸಿದ್ರು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಹೆಂಗೆ ನಾವು ಇಲ್ಲಿಗಲ್ ಅಲ್ಲ, ನಾವೇ ಸರಿ ಅಂತ ಅಂದಿದ್ದಾರೆ. ಅವ್ರು ಸರಿ ತೋರಿಸ್ಲಿ. ಕೋರ್ಟ್ ಆರ್ಡರ್ ಇದೆಯಲ್ಲ, ಇದು ಕರ್ನಾಟಕ ಬಿಗ್ಗೆಸ್ಟ್ ಸ್ಕ್ಯಾಮ್ ಅಂತ ಹಾಕಿದ್ದಾರೆ. ಅದು ಹೆಂಗೆ ಆಗ್ತಾರೆ? ಅದನ್ನ ಬರ್ದಿರ್ತಾನೆ ಕರ್ನಾಟಕ ಬಿಗ್ಗೆಸ್ಟ್ ಸ್ಕ್ಯಾಮ್ ಅಂತ. ಇವ್ರು ನಮ್ಮ ಹತ್ರನೇ ಮೋಸ ಮಾಡ್ತಾರೆ. ನಾವು ಯಾಕೆ ಅವ್ರಿಗೆ ಮತ್ತೆ ನಾವು ಅವ್ರಿಗೆ ಕೊಡ್ಬೇಕು ನಾವು ಅವ್ರ ದುಡ್ಡನ್ನ? ಇವ್ರು ಸರಿಯಾಗಿದ್ದಾರೆ, ನಾವು ಸರಿಯಾಗಿ ಇರ್ತಿದ್ವಿ. ಇವ್ರು ಸರಿಯಾಗಿ ಟೌನ್ಶಿಪ್ ಮಾಡೋದು,
ಎಕ್ಸ್ಪ್ರೆಸ್ ಹೈವೇ ಮಾಡೋದೆಲ್ಲ ಮಾಡಿದ್ರೆ ನಾವು ಕಟ್ಟಿದ್ವಿ ದುಡ್ಡನ್ನ, ಇವರೇ ಮಾಡಿಲ್ದೇ ಇರೋದು ನಾವ್ ಯಾಕೆ ದುಡ್ಡು ಕೊಡ್ಬೇಕು ನಾವು ಇವ್ರಿಗೆ? ಅಷ್ಟೇ ನಂದು. ಈಗ ಹಾರ್ಡ್ ಕಾಪಿ ತಂದಿದ್ದೀರಾ? ತಂದಿದ್ದೀನಿ, ಗೊತ್ತಿಲ್ಲ, ನೋಡ್ತೀನಿ ಈಗ. ಇವರು ಬಿಟ್ರೇನೆ ನಾನು ಹೋಗೋದು. ಯಾವುದೇ ಕಾರಣಕ್ಕೂ ಇವ್ರಿಗೆ ನಾನು ₹1 ಸಹ ನಾನು ದುಡ್ಡು ಕೊಡೋದಿಲ್ಲ ನಾನು ಇವ್ರಿಗೆ. ಬಿಡಲೇಬೇಕು, ಬಿಡಬೇಕು ಮ್ಯಾಮ್, ಅಷ್ಟೇ ನಾನು ಕೇಳ್ಕೊಳ್ಳೋದು ಅವ್ರ ಹತ್ರ. ನಮ್ಮ ಹೆಸರು ಸರ್? ಸೃಜನ್.